ಮಕ್ಕಳಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಲು ಹೆತ್ತವಳು. ವಿಧಿಯಾಟದ ಮುಂದೆ ಅಮ್ಮ ಸೋತು ಹೋದ್ಲು. ಅಮ್ಮನ ತೋಳಲ್ಲೇ ನರಳಿ ಜೀವ ಬಿಟ್ಟು ಎರಡು ಪುಟ್ಟ ಕಂದಮ್ಮಗಳು. ಗುಡ್ಡ ಕುಸಿದು ಮನೆಯಲ್ಲಿ ಮಲಗಿದ್ದವರ ಮೇಲೆ ಗೋಡೆ ಬಿದ್ದಿದೆ. 10 ಗಂಟೆಗಳ ಬಳಿಕ 5ರಲ್ಲಿ ಕೇವಲ ಬದುಕುಳಿದಿದ್ದು ಇಬ್ಬರು ಮಾತ್ರ ಬಚಾವಾಗಿದ್ದಾರೆ. 2 ಪುಟ್ಟ ಮಕ್ಕಳು, ಅಜ್ಜಿ ಸಾವನ್ನಪ್ಪಿವೆ. ತಾಯಿ ತಾತನ ಸ್ಥಿತಿ ಗಂಭೀರವಾಗಿದೆ. ತಾಯಿಯನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಆ ಪುಟ್ಟ ಕಂದಮ್ಮಗಳ ತಾಯಿ ಬದುಕುಳಿದಿದ್ದಾರೆ. 31 ವರ್ಷದ ಅಶ್ವಿನಿಯನ್ನ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ. ಆದರೆ ತನ್ನ ಮಕ್ಕಳನ್ನ ಕಳೆದುಕೊಂಡ ತಾಯಿಯ ಪರಿಸ್ಥಿತಿ ಹೇಗಿರಬೇಡ, ಆಕೆಯ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. ಆದರೆ ಅಂತಹ ಪರಿಸ್ಥಿತಿಯಲ್ಲೂ ಆಕೆ ಹೇಳಿದ್ದು, ನನ್ನ ಕಂದಮ್ಮಗಳನ್ನ ಮಾತ್ರ ಬದುಕಿಸಿ, ನನ್ನನ್ನ ನೀವು ಬದುಕಿಸದಿದ್ರೂ ಪರವಾಗಿಲ್ಲ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾ ಇದ್ಲು. ಆದ್ರೆ ವಿಧಿಯಾಟದ ಮುಂದೆ ಯಾವುದೂ ಕೂಡ ಯಾರ ಆಶೆಯೂ ನೆರವೇರಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಆಕೆ ಬದುಕುಳಿದಿದ್ದಾಳೆ. ಆಕೆಯ ಸ್ಥಿತಿ ಚಿಂತಾಜನಕವಾಗಿದೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ತನ್ನ ಮಡಿಲಲ್ಲೇ ಇದ್ದ 2 ಪುಟ್ಟ ಕಂದಮ್ಮಗಳನ್ನ ಆಕೆ ಕಳ್ಕೊಂಡಿದ್ದಾಳೆ. ತನ್ನ ಮಕ್ಕಳನ್ನ ರಕ್ಷಿಸಿ ಅಂತ ಆಕೆ ಕೇಳ್ಕೊಂಡ್ರು ಕೂಡ ಆ ವಿಧಿಗೆ ಅದ್ಯಾವುದು ಬೇಡ ಅಂತ ಇತ್ತು ಅನ್ಸುತ್ತೆ. ಕಾರಣ ಆಕೆಯ ಏನು ಮನವಿ ಇತ್ತು, ಆಕೆಯ ಬೇಡಿಕೆ ಇತ್ತು, ಅದನ್ನ ವಿಧಿ ಪೂರೈಸಲೇ ಇಲ್ಲ. ಆಕೆ ತನ್ನ 2 ಕಂದಮ್ಮಗಳನ್ನ ಈ ಘಟನೆಯಲ್ಲಿ ಕಳ್ಕೊಂಡಿದ್ದಾಳೆ. 31 ವರ್ಷದ ಅಶ್ವಿನಿ ಬದುಕುಳಿದಿದ್ದಾರೆ. ಅದೇ ರೀತಿಯಾಗಿ ಈ ಘಟನೆಯಲ್ಲಿ ಬದುಕುಳಿದಿದ್ದು ಕೇವಲ 2 ಮಾತ್ರ. ಉಳಿದ 3 ಸಾವನ್ನಪ್ಪಿದ್ದಾರೆ. ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮಾ ಪೂಜಾರಿ ಸಾವನ್ನಪ್ಪಿದ್ದಾರೆ. ಕಾಂತಪ್ಪ ಪೂಜಾರಿ ಬದುಕುಳಿದಿದ್ದಾರೆ. ಅನಂತರ ಈ ಮನೆಯಲ್ಲಿ ಒಟ್ಟು 5 ಇದ್ರು. 2 ಮಕ್ಕಳು ಕೂಡ ಇದ್ವು. 1 ವರ್ಷದ ಒಂದು ಆರುಷ್ ಅನ್ನುವಂತಹ ಪುಟ್ಟ ಮಗು, 2.5 ವರ್ಷದ ಆರ್ಯನ್ ಅನ್ನುವಂತಹ 2 ಮಕ್ಕಳು ಕೂಡ ಇದ್ವು. ಆದರೆ ಇದೀಗ ಆ 2 ಪುಟ್ಟ ಕಂದಮ್ಮಗಳು ದೇವರ ಪಾದ ಸೇರಿವೆ. ದೇವರಿಗೆ ಈ ಮಕ್ಕಳನ್ನು ಕರೆಸ್ಕೊಳ್ಬೇಕು ಅಂತ ಇತ್ತ ಏನೋ ಅಂತಹ ಪರಿಸ್ಥಿತಿಯನ್ನ ಆತ ತಂದೊಡ್ಡಿದ್ದ. ಅಲ್ಲಿ 2 ಪುಟ್ಟ ಮಕ್ಕಳು ಅಸುನೀಗಿವೆ. ಅದರಲ್ಲೂ ಪ್ರಮುಖವಾಗಿ ಮಧ್ಯಾಹ್ನದವರೆಗೂ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಮುಂಜಾನೆ 3 ಗಂಟೆಯ ವೇಳೆಗೆ ನಡೆದಂತಹ ಘಟನೆ. ಆ ಒಂದು ಘಟನೆಯನ್ನ ನೋಡಿದ್ದು ಅಶ್ವಿನಿ ಅವರ ಪತಿ ಸೀತಾರಾಮ್ ಇಮಿಡಿಯೇಟ್ ಆಗಿ ಅಕ್ಕಪಕ್ಕದವರನ್ನ ಹೋಗಿ ಅವರು ಎಚ್ಚರಿಸಿ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಪರಿಸ್ಥಿತಿಯನ್ನ ಒಂದು ರೀತಿಯಲ್ಲಿ ಮಕ್ಕಳನ್ನ ಅಥವಾ ತನ್ನ ತಂದೆ ತಾಯಿಯನ್ನ, ತನ್ನ ಹೆಂಡತಿಯನ್ನ ಹೊರಗಡೆ ಕರ್ಕೊಂಡು ಬರುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಒಂದು ಕಡೆ ಸ್ಥಳೀಯರ ಸಹಕಾರ ಇದ್ರೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಅವರಿಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. SDRF NDRF ಟೀಮ್ ಬಂದು ಅಲ್ಲಿಗೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಆ ಪುಟ್ಟ ಮಕ್ಕಳನ್ನ ರಕ್ಷಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಬದುಕಲಿಲ್ಲ 2.5 ವರ್ಷದ ಮಗು ಆರ್ಯನ್. ಮನೆಯ ಅವಶೇಷಗಳು ಬಿದ್ದು ಮಗು ಆರ್ಯನ್ ಸಾವನ್ನಪ್ಪಿದ್ದ. ಆರ್ಯನ್ ಮೃತದೇಹವನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಘಟನೆಯಲ್ಲಿ ಆಗಲೇ ಹೇಳಿದ ಹಾಗೆ 2 ಪುಟ್ಟ ಮಕ್ಕಳು ಕೂಡ ಸಾವನ್ನಪ್ಪಿವೆ. ಒಂದು 2.5 ವರ್ಷದ ಅಶ್ವಿನಿ, ಹಾಗೆಯೇ ಸೀತಾರಾಮ್ ಅವರ ಮಗು ಆರ್ಯನ್, ಹಾಗೆಯೇ ಮತ್ತೊಂದು 1 ವರ್ಷದ ಮಗು ಆಯುಷ್ ಬದುಕುಳಿದಿದ್ದ. ರಕ್ಷಣಾ ಕಾರ್ಯಾಚರಣೆ ಆಗುವವರೆಗೂ, ರಕ್ಷಣಾ ಕಾರ್ಯಾಚರಣೆ ಆದ ನಂತರ ಆತನನ್ನ ಆಸ್ಪತ್ರೆಗೆ ಸೇರಿಸುವಂತಹ ಮಾರ್ಗ ಮಧ್ಯೆ ಆ ಮಗು ತಮ್ಮ ಉಸಿರನ್ನ ಚೆಲ್ಲಿರೋದು. ಆದರೆ ಅಂತಹ ಸಂದರ್ಭದಲ್ಲೂ ತಾಯಿಯ ಮನವಿಯಾಗಿದ್ದಿದ್ದೆ, ನನ್ನ ಮಕ್ಕಳನ್ನ ರಕ್ಷಿಸಿಕೊಡಿ, ನನ್ನ ಮಕ್ಕಳನ್ನ ಒಂದು ಬದುಕಿಸಿ, ನಾನು ಸತ್ರು ಪರವಾಗಿಲ್ಲ ಅನ್ನುವಂತಹ ಒಂದು ಮಾತನ್ನ ಆಕೆ ಹೇಳ್ತಾ ಇದ್ಲು. ಆದರೆ ಪುಟ್ಟ ಕಂದಮ್ಮ ಆರ್ಯನ್ 2.5 ವರ್ಷದ ಮಗು ಕೂಡ ಸಾವನ್ನಪ್ಪಿತ್ತು ಈ ಘಟನೆಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಮಗುವನ್ನ ಒಂದು ರಕ್ಷಣಾ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಅದು ಆರುಷ್ ವಿಚಾರದಲ್ಲಿ. ತನ್ನ ತಾಯಿಯ ತೋಳಲ್ಲೇ ಇದ್ದಂತಹ ಮಗು ಅಷ್ಟು ಹೊತ್ತಿನವರೆಗೂ ಕೂಡ ಉಸಿರಾಡ್ತಾ ಇತ್ತು. ಆದರೆ ಆ ನಂತರ ಹೊರಗೆ ಬಂದ ಬಳಿಕ ಮಗು ಸಾವನ್ನಪ್ಪಿದೆ. 1 ವರ್ಷದ ಮಗು ಆರುಷ್ ತನ್ನ ತಾಯಿಯ ತೋಳಿನಲ್ಲಿತ್ತು. ನಿನ್ನೆ ಯಾವಾಗ ಈ ಒಂದು ಘಟನೆ ಆಯಿತು ಅಂದರೆ ಮುಂಜಾನೆ 3 ಗಂಟೆಗೆ. ಆ ಒಂದು ಮುಂಜಾನೆಯಿಂದಲೂ ಕೂಡ ತಾಯಿಯ ತೋಳಿನಲ್ಲಿದ್ದಂತಹ ಆರುಷನ್ನ ರಕ್ಷಣೆ ಮಾಡಲಾಗಿತ್ತು. ಆಯ್ತಪ್ಪ, ರಕ್ಷಣೆಯಾಗಿದೆ, ಇನ್ನು ಪುಟ್ಟ ಮಗು ಬದುಕಿದ್ರೆ ಸಾಕು ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡಲಾಗಿತ್ತು. ಆಕ್ಸಿಜನ್ನ ಇಟ್ಟೇ ಆ ಮಗುವನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಮಗು ಮಾರ್ಗ ಮಧ್ಯೆನೇ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ. ಆಕ್ಸಿಜನ್ ಕೊಟ್ಟು ಆಸ್ಪತ್ರೆಗೆ ಕೊಂಡೊಯ್ದಿದ್ರು ಸಿಬ್ಬಂದಿ. ತಾಯಿಯ ತೋಳಿನಲ್ಲೇ ಆ ಪುಟ್ಟ ಮಗು ನಿನ್ನೆ 3 ಗಂಟೆಯಿಂದ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನರಳಾಡ್ತಾ ಇತ್ತು. ತಾಯಿಯ ತೋಳಿನಲ್ಲೇ ಇತ್ತು. ಆದರೆ ಚಿಕಿತ್ಸೆ ನೀಡಿದ್ರೂ ಕೂಡ ಆರುಷ್ ಬದುಕುಳಿಲಿಲ್ಲ. ನಿರಂತರವಾದ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆ ಕಾರ್ಯಾಚರಣೆಯಲ್ಲಿ ಬದುಕುಳಿದಿದ್ದು ಕೇವಲ 2 ಮಾತ್ರ.
ಒಂದು ಅಶ್ವಿನಿ 31 ವರ್ಷದ ಅಶ್ವಿನಿ, ಮತ್ತೊಂದು ಕಡೆ 65 ವರ್ಷದ ಕಾಂತಪ್ಪ ಪೂಜಾರಿ. ಸೀತಾರಾಮ್ ಈ ಘಟನೆ ಆಗೋದಕ್ಕಿಂತ ಮುಂಚೆನೆ, ಅಂದ್ರೆ ಆ ಒಂದು ಘಟನೆ ಆಗ್ತಾ ಇದ್ದ ಹಾಗೆಯೇ ಇಮಿಡಿಯೇಟ್ ಆಗಿ ಮನೆಯಿಂದ ಹೊರ ಬಂದ್ರು, ತಮ್ಮವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು ಅಶ್ವಿನಿ ಅವರ ಗಂಡ ಸೀತಾರಾಮ್. ಆದ್ರೆ ಆ ಎಲ್ಲರನ್ನ ಕರೆದು ಇಲ್ಲಿ ಬರುವಷ್ಟರ ಒಳಗಡೆ ಇಡೀ ಒಂದು ಮನೆಯ ಮೇಲೆ ಈ ಗುಡ್ಡ ಕುಸಿದು ಬಿದ್ದಿತ್ತು, ಅಲ್ಲಿ ಗೋಡೆಗಳು ಬಿದ್ದಿದ್ವು, ಎಲ್ಲರೂ ಕೂಡ ಅಲ್ಲಿ ಅವಶೇಷಗಳಡಿ ಸಿಕ್ಕಾಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಕಾಂತಪ್ಪ ಪೂಜಾರಿ ಅವರ ತಂದೆ ಅವರನ್ನ ಕೂಡ ಮೊದಲಿಗೆ ಯಾರು ಸ್ಥಳೀಯರು ಬಂದು ಅಲ್ಲಿ ಗ್ರಾಮ ಪಂಚಾಯತಿಯವರೆಲ್ಲ ಬಂದು ಅವರನ್ನ ರಕ್ಷಣೆ ಮಾಡಿದ್ರು. ಅವರ ಕಾಲು ಕೂಡ ಕಟ್ಟಾಗಿತ್ತು, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ತನ್ನ ಪುಟ್ಟ ಕಂದಮ್ಮಗಳು ಅಲ್ಲೇ ಇದ್ದಿದ್ದನ್ನು ನೋಡಿದಂತಹ ತಾಯಿ ಹೇಳಿದಂತಹ ಮಾತು ಕೊನೆಗೂ ಫಲಿಸಲಿಲ್ಲ. ಕೊನೆಗೂ ಆರುಷ್ನನ್ನ ಹಾಗೇನೆ ಅಂದ್ರೆ ಆತನನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಲಾಯಿತು. ಆರುಷ್ನನ್ನ ಅನಂತರ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ಅಲ್ಲಿನ ಸಿಬ್ಬಂದಿ ಮಾಡಿದ್ರು. ಆದ್ರೆ ಆ ಪುಟ್ಟ ಕಂದಮ್ಮ ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲೇ ಉಸಿರು ಚೆಲ್ಲಿತ್ತು. ಏಳು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಕಾಂತಪ್ಪರನ್ನ ರಕ್ಷಣೆ ಮಾಡಲಾಯಿತು. ಕಾಂತಪ್ಪ ಈ ಮನೆಯ ಯಜಮಾನ. ಕಾಂತಪ್ಪ ಪೂಜಾರಿ 65 ವರ್ಷದ ಕಾಂತಪ್ಪ ಪೂಜಾರಿ ಕಳೆದ 50 ವರ್ಷಗಳಿಂದಲೂ ಇಲ್ಲೇ ವಾಸವನ್ನ ಮಾಡ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಸದ್ಯಕ್ಕೆ ಗುಡ್ಡ ಕುಸಿಯುವಂತಹ ಹಂತದಲ್ಲಿದೆ, ದಯವಿಟ್ಟು ಹೋಗಿ ಅಂತ ಹೇಳಿ ಗ್ರಾಮ ಪಂಚಾಯತಿಯವರು ಹೇಳಿದ್ರು ಕೂಡ ಕಾಂತಪ್ಪ ಪೂಜಾರಿಯ ಮಾತು ಒಂದಾಗಿತ್ತು. ನಾವು 50 ವರ್ಷದಿಂದ ಇಲ್ಲೇ ಇದ್ದೇವೆ, ಏನೂ ಆಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಮನೆಯೇ ಸೇಫ್ ಅನ್ನುವ ಭಾವನೆ ಇತ್ತು. ಆದ್ರೆ ಮನೆಯೇ ಅವರ ಇಡೀ ಕುಟುಂಬಕ್ಕೆ ಈ ರೀತಿಯಾದಂತಹ ಪರಿಣಾಮವನ್ನು ಕೊಡುತ್ತೆ ಅಥವಾ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅಂತ ಅವರು ಕನಸು ಮನಸ್ಸಲ್ಲೂ ಊಹಿಸಿರೋದಕ್ಕೆ ಸಾಧ್ಯ ಇಲ್ಲ. 7 ಗಂಟೆಗಳ ಕಾರ್ಯಾಚರಣೆ ಬಳಿಕ ಕಾಂತಪ್ಪ ಪೂಜಾರಿಯ ರಕ್ಷಣೆ ಮಾಡಲಾಗುತ್ತೆ. ಆದರೆ ಅವರ ಪತ್ನಿ 60 ವರ್ಷದ ಪ್ರೇಮಾ ಪೂಜಾರಿ ಈ ಘಟನೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾಂತಪ್ಪ ಪೂಜಾರಿಯವರ ಕಾಲು ತುಂಡಾಗಿದೆ, ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇದು ಒಂದು ಪುಟ್ಟ ಜಾಗ, ಗುಡ್ಡದ ಕೂಗಳತೆ ದೂರದಲ್ಲೇ ಮನೆಯನ್ನ ಕಟ್ಕೊಂಡು ಕಾಂತಪ್ಪ ಪೂಜಾರಿ ಕುಟುಂಬ ವಾಸವಾಗಿತ್ತು. ಮುಂಜಾನೆ 3 ಗಂಟೆಯ ವೇಳೆಗೆ ನಡೆದಂತಹ ಘಟನೆ. ಇಮಿಡಿಯೇಟ್ ಆಗಿ ಸ್ಥಳೀಯರ ಸಹಕಾರದಿಂದ ಒಂದಷ್ಟು ಕಾರ್ಯಾಚರಣೆಯನ್ನ ಮಾಡಲಾಯ್ತಾದ್ರೂ ಕೂಡ ಈ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು ಭಾರೀ ಮಳೆ. ನಿರಂತರವಾಗಿ ಮೊನ್ನೆಯಿಂದ ಮಳೆ ಬರ್ತಾನೆ ಇದೆ, ಬಿಡುವು ಕೊಡ್ತಾ ಇಲ್ಲ. ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿಯೇ ಮೊನ್ನೆಯಿಂದಲೂ ಕೂಡ ರೆಡ್ ಅಲರ್ಟ್ ಅನ್ನ ದಕ್ಷಿಣ ಕನ್ನಡದಲ್ಲಿ ಮಾಡಲಾಗಿದೆ. NDRF, SDRF ಸಿಬ್ಬಂದಿಯನ್ನ ಅಲ್ಲಿ ನಿರಂತರವಾಗಿ ಅವರು ಯಾವುದೇ ಕಾರ್ಯಾಚರಣೆ ಇದ್ರೂ ಕೂಡ ಸಿದ್ಧರಾಗಿದ್ರು. ಕಾರ್ಯಾಚರಣೆ ಬಗ್ಗೆ NDRF ಅಧಿಕಾರಿಗಳು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅತ್ಯಂತ ಸವಾಲಿನ ಕೆಲಸ ಆಗಿತ್ತು, ಬಹಳ ಕಾರ್ಯಾಚರಣೆಗೆ ನಮಗೆ ಸವಾಲು ಇತ್ತು ಅಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದೊಂದೇ ಇಂಚನ್ನ ಕಟ್ ಮಾಡಿ ತೆಗಿಬೇಕಾಗಿತ್ತು. NDRF, SDRF, ಜಿಲ್ಲಾಡಳಿತ, ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಇವರು ಎಲ್ಲರೂ ಕೂಡ ಉತ್ತಮ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಕಾರ್ಯಾಚರಣೆ ಮಾಡೋದಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಕಾರ್ಯಾಚರಣೆಯನ್ನ ಮಾಡಿದಂತಹ, ಕಾರ್ಯಾಚರಣೆಗೆ ಸಹಕಾರವನ್ನ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ. ಸ್ಥಳೀಯರು ಕಾರ್ಯಾಚರಣೆಗೆ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು ಅಂತ ಹೇಳಿ NDRF ಸಿಬ್ಬಂದಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ. वहाँ पे ऑलरेडी SDRF की टीम और फायर डिपार्टमेंट की टीम काम कर रही है. आपकी सपोर्ट की सख्त आवश्यकता है, आप जल्दी वहाँ पे आ जाए. ये कॉल मुझे 5:35 पे आता है और मैं वहाँ से तुरंत निकल करके यहाँ पर 1 घंटा 20 मिनट के अंदर यहाँ पहुंच जाता हूँ, क्योंकि उसका जो डिस्टेंस था वो कम से कम जो है 42 किलोमीटर के आसपास था और काफी हेवी रेंस का भी यहाँ पे इशू चल रहा था. थोड़ा सा गाड़ी का इशू जो है उसमें रहेगा. तो हम भी यहाँ अपना समय पे आते हैं. समय पे आने के बाद यहाँ देखते हैं कि जो है यहाँ की कंडीशन बहुत ज्यादा खराब थी. लैंडस्लाइड बहुत हेवी था और उसकी वजह से जो है जो मकान का हिस्सा है वो नीचे वाला हिस्सा बिल्कुल पैन केक हो चुका है. जब हमने आके उसको बिल्डिंग को देखा तो नीचे वाला हिस्सा बिल्कुल पैन करके और फिर अंदर हमने जो है उसको अपने जवानों को भेजने का निर्णय लिया. अंदर भेजने के बाद देख रहे थे कि उसका विक्टिम का जो है जो बीच वाला जो गाटर है उसके ऊपर एक अलमारी है. अलमारी के साथ में उसका जो पाँव नीचे दबे हुए हैं उसके अंदर से, क्योंकि जो है बिल्डिंग का साइड का जो पूरा हिस्सा है उसमें क्या है कि सब्ज का क्रैक आ रखे हैं. तो मुझे ये टेंशन था कि ऐसा ना हो कि यार की मेरे रेस्क्यू दौरान जो है वो एकदम से पूरा गिर जाए, क्योंकि लाइव विक्टिम है. तो हमने बहुत ज्यादा चैलेंजिंग फेस किया है. हमने उस अलमारी को एक इंच धीरे धीरे करके उसको कटिंग किया है. कटिंग करने में हमें बहुत ज्यादा समय लग गया था, क्योंकि जो है लाइव विक्टिम था. फिर धीरे धीरे हमने कटिंग करके सबसे पहले एक बच्चा जो डेड था उसको हमने निकाल के उसको बाहर किया था. उसके बाद में फिर हमारा ऑपरेशन कंटिन्यू चलता रहा. फिर हमने एक छोटा बच्चा और जो उसमें था उसमें लाइव कंडीशन में था, हमने बाहर निकाला था उसमें. बाद में आई थिंक शायद वो बता रहे हैं कि वो डेड हुआ है.
तो वो भी लाइव कंडीशन हमने उसको बाहर निकला था। उसके बाद में फिर एक अम्मा थी, एक आंटी जी थी, उनको हमने जो है काफी मशक्कत के बाद बाहर निकाला था, क्योंकि वो उनको बहुत पेन हो रहा था। तो यहाँ की डॉक्टर की जो टीम आई थी, हमने उनको बुलाया था, क्योंकि क्रश सिंड्रोम की समस्या यहाँ पे जो है ज्यादा हो रही थी। उसका पांव स्टक उसमें हो रखा था, तो क्रश सिंड्रोम हो रहा था। तो डॉक्टर्स की टीम ने आकर के उसमें आईवी लगाया था और ऑक्सीजन का जो अच्छा फ्लो दे करके उसको जो है जीवित रखा था। तो उसके बाद फिर हमने उसको धीरे धीरे कटिंग करके बाहर निकाला। इस तरह से हमने 3 विक्टिम बाहर निकालते, और चौथा विक्टिम के लिए उसके पास में ही जस्ट एक स्टक एक और हो रखा था, वो डेड विक्टिम था, उसको भी हमने बाहर निकाल करके जो हॉस्पिटल भेजने का काम किया है। इसमें इस पूरे ऑपरेशन के दौरान जो डिस्ट्रिक्ट अथॉरिटी के सभी लोग यहाँ प्रेजेंट रहे हैं। एनडीआरएफ की पूरी टीम यहाँ पे रही है, एसडीआरएफ की टीम थी, फायर डिपार्टमेंट की टीम और यहाँ के लोकल ग्राम पंचायत के जितने भी मेंबर्स हैं और सभी लोग प्रेजेंट रहे। साथ ही साथ यहाँ पे सिविल पब्लिक का जो है बहुत अच्छा रोल रहा है।